ಥ್ಯಾಂಕ್ ಗಾಡ್ ಪಂಚರಲ್ಲಿ ಪಕ್ಕನೇ ಇಲ್ಲಿ ಗಾಡಿ ನಂದು ಫುಲ್ ರಿವ್ಯೂ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅನುಷಾಸ್ ಲಿಟಲ್ ವರ್ಲ್ಡ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸಖತ್ತಾಗಿದ್ದೀನಿ ಆ್ಯಂಡ್ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿರ್ತೀರಾ ಅಂತ. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂತಂದರೆ ನನಗೂ ಗೊತ್ತಿಲ್ಲ. ಸೊ ಇಟ್ ಜಸ್ಟ್ ಸ್ಟಾರ್ಟೆಡ್ ರ್ಯಾಂಡಮ್ ವ್ಲಾಗ್. ಸೊ ರೆಡಿಯಾಗಿದ್ದೆ, ಸೊ ಒಂದು ವ್ಲಾಗ್ ಮಾಡೋಣ ಅಂತ ಕ್ಯಾಮ್ರಾ ತೆಗೆದೆ. ಸೊ ಇವತ್ತಿನ ಫುಲ್ ಡೇ ಏನು ಮಾಡ್ತೀನಿ, ಎಲ್ಲಿ ಹೋಗ್ತೀನಿ, ಏನೇನು ಮಾಡೋಣ ಅಂತ ವಿಲ್ ಸಿ. ಓಕೆ, ಸೊ ಎಸ್ ಗೈಸ್, ಲೆಟ್ಸ್ ಸ್ಟಾರ್ಟ್ ದ ಡೇ. ಸೊ ಗೈಸ್, ಈಗ ಸಾಯಂಕಾಲ ಇಲ್ಲೇ ಬ್ಲೂ ಫ್ಯಾಕ್ಟ್ರಿ ಅಂತ ಬಂದಿದ್ದೆ, ಬಟ್ ಸಡನ್ನಾಗಿ ಇಲ್ಲಿ ಫುಲ್ಲು ಸಿಕ್ಕಾಪಟ್ಟೆ ಗಾಳಿ ಬರ್ತಾ ಇದೆ. ಇವಾಗ ಆ ಕಡೆ ದೂರದಲ್ಲೆಲ್ಲ ಮಳೆ ಬರ್ತಾ ಇದೆ, ಸೊ ಈ ಕಡೆನೂ ಮಳೆ ಬರಬಹುದು. ಸೊ ಗಾಳಿ ಇರೋದ್ರಿಂದ ಏನು ಪ್ರಾಪರಾಗಿ ವೀಡಿಯೋ ಮಾಡೋಕ್ಕಾಗಲ್ಲ. ಸೊ ಆ ಕಡೆ ನೀವು ನೋಡ್ಬೋದು ಫುಲ್ಲು ಮಳೆ, ಏನೂ ಕಾಣಿಸ್ತಾನೆ ಇಲ್ಲ ಗೈಸ್. ಸೊ ಮಳೆ ಸಡನ್ನಾಗಿ ಸ್ಟಾರ್ಟ್ ಆಗೋಯಿತು. ಸೊ ಅಲ್ಲೂ ಕೂತ್ಕೊಳ್ಳೋಕ್ಕಾಗಿಲ್ಲ, ಇಲ್ಲಿ ಒಳಗಡೆ ಬಂದು ಕೂತಿದ್ದೀನಿ. ಏನು ವೀಡಿಯೋನೂ ತೆಗಿಯೋಕ್ಕಾಗ್ತಿಲ್ಲ, ಜಸ್ಟ್ ಎಂಜಾಯಿಂಗ್ ದ ವೆದರ್ ಮಾತ್ರ ತುಂಬ ಅಂದರೆ ತುಂಬ ಸಕ್ಕತ್ತಾಗಿದೆ. ಗುಡುಗು ಮಳೆ ತುಂಬ ಅಂದರೆ ಚೆನ್ನಾಗಿದೆ. ಸೊ ನಾನು ವೆದರ್ನ ಎಂಜಾಯ್ ಮಾಡ್ತಾ ಇದ್ದೀನಿ. ಏನು ವೀಡಿಯೋ ಅಂತೂ ಮಾಡೋಕ್ಕಾಗ್ತಾ ಇಲ್ಲ, ಬಿಕಾಸ್ ಮಳೇಲಿ ಏನು ವೀಡಿಯೋ ಮಾಡೋಣ ಗೈಸ್. ಸೊ ದಿ ನೆಕ್ಸ್ಟ್ ಡೇ ಈ ಗಾಡಿ ನಂದು ಫುಲ್ ಓಡಿಸ್ತಾ ಇದ್ವಿ, ಹಂಗೆ ಫುಲ್ ಸ್ಕಿಡ್ ಆಗಿ ಬೀಳೋ ಥರ ಆಯಿತು. ದೆನ್ ಇವಾಗ ಪಂಚರ್ ಅಂಗಡಿಗೆ ಬಂದಿದ್ದೀವಿ. ಸೋ ಲಾಂಗ್, ಥ್ಯಾಂಕ್ ಗಾಡ್ ಪಂಚರ್ ಪಕ್ಕನೇ ಇತ್ತು. ಸೊ ನೆನ್ನೆ ಅಂತೂ ಏನು ವೀಡಿಯೋ ಮಾಡೋಕ್ಕಾಗಲಿಲ್ಲ ಅಂತ ಇವತ್ತು ಅಟ್ಲೀಸ್ಟ್ ಒಂದು ಒಳ್ಳೆ ವೀಡಿಯೋ ಮಾಡೋಣ ಮನೇಲೆ ಅಂದ್ಕೊಂಡು ಫಿಶ್ ತೊಗೊಂಬರ್ತಿದ್ದೆ. ಫಿಶಲ್ಲೇ ನಾನು ಒಂದು ಕುಕಿಂಗ್ ವೀಡಿಯೋ ಹಾಕೋಣ ಅಂತ. ಬಟ್ ತೊಗೊಂಬರ್ತಿದ್ದಂಗೆ ಗೈಸ್ ಆನ್ ದ ವೇನೇ ಇಲ್ಲಿ ಫುಲ್ಲು ಪಂಚರ್ ಆಗೋಯ್ತು. ಗಾಡಿ ಫುಲ್ ಅಲ್ಲಾಡೋಯ್ತು, ಹಂಗೆ ಬೀಳೋ ಥರ ಆಗೋಯ್ತು. ಸೊ ಸದ್ಯ ಅಲ್ಲಿಂದ ಒಂದು 2 ಸೆಕೆಂಡ್ಸ್ ಅಂತ ಹೇಳಕ್ಕೆ ಒಂದು 2 ಮಿನಿಟ್ಸ್ ದೂರದ್ರಲ್ಲೇ ಇತ್ತು. ಹಂಗೆ ಮೆತ್ತಿಗೆ ಗಾಡಿ ಸ್ಟಾರ್ಟ್ ಮಾಡಿಕೊಂಡು ಓಡಿಸ್ಕೊಂಡು ನಾನು ಒಬ್ಬಳೇ ಬಂದೆ ಪಂಚರ್ ಅಂಗಡಿಗೆ. ಥ್ಯಾಂಕ್ ಗಾಡ್. ಸೊ ಈಗ ಪಂಚರ್ ಹಾಕಿಸ್ತಾ ಇದ್ದೀನಿ. ನಮ್ಮಮ್ಮ ಅಂತೂ ಅವ್ರನ್ನ ಫುಲ್ಲು ಹೇಗಾಗಿತ್ತು ಪಂಚರು, ಮೊಳೆಯಿಂದ ಆಯಿತಾ, ಕಲ್ಲಿಂದ ಆಯಿತಾ, ಹೆಂಗಾಯಿತು ಏನು ಅಂತ ಫುಲ್ಲು ಅವ್ರನ್ನ ಕ್ವೆಶ್ಚನ್ಸ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡ್ತಿದ್ದಾರೆ, ಹೆಂಗಾಗಿರ್ಬೋದು ಅಂತ ಫುಲ್ ಸಂಶೋಧನೆ ಮಾಡ್ತಿದ್ದಾರೆ ಅಲ್ಲಿ ಕೂತ್ಕೊಂಡು. ಆ್ಯಂಡ್ ಅದನ್ನ ಹೆಂಗೆ ಹಾಕ್ತಾ ಇದ್ದಾರೆ ಅಂತ ನೋಡ್ತಾ ಕೂತಿದ್ದಾರೆ. 1 hour later. ಪಂಚರ್ ಹಾಕಿಸ್ಕೊಂಡ್ಬಂದು ಫುಲ್ ಸುಸ್ತಾಗೋಯ್ತು. ಏನು ಅಡುಗೆನೂ ಮಾಡೋಕ್ಕೆ ಹೋಗಿಲ್ಲ, ನಾಳೆ ಮಾಡ್ಕೊಂಡ್ರಾಯ್ತು ಅಂತ ಎಲ್ಲ ಎತ್ತಿಟ್ಬಿಟ್ವಿ. ಸೊ ಈವ್ನಿಂಗ್ ಹಾಗೇ ಈ ಸ್ನ್ಯಾಕ್ಸ್ ತಿನ್ನೋಣ ಅಂತ ಆಚೆ ಬಂದ್ವಿ. ಇಲ್ಲಿ ನಮ್ಮ ಮನೆ ಹತ್ರ ಹೊಸದಾಗಿ ದೋಸೆ ಕಾರ್ನರ್ ಅಂತ ಓಪನ್ ಆಗಿತ್ತು. ಸೊ ಗೈಸ್ ಇಲ್ಲಿಗೆ ಬಂದ್ವಿ. ಸೊ ನನಗೆ ದೋಸೆ ಬೇಡ, ನಾನು ನೆನ್ನೆನೇ ತಿಂದಿದ್ದೆ ಆ್ಯಕ್ಚುಲಾಗಿ, ಚೆನ್ನಾಗಿತ್ತು ಅಂತ ಮಮ್ಮಿನೂ ಕರ್ಕೊಂಡ್ಬಂದಿದ್ದೆ. ಸೊ ನಾನು ಇಲ್ಲಿ ಬಂದುಬಿಟ್ಟು ಘೀ ಪುಡಿ ಇಡ್ಲಿ ಆ್ಯಂಡ್ ಒಂದು ಬೆಣ್ಣೆ ದೋಸೆ ತೊಗೊಂಡಿದ್ದೀನಿ. ಸೊ ವೆರಿ ವರ್ತ್ ಇದೆ. ಬರೀ 30 ರೂಪೀಸ್ ಪುಡಿ ಇಡ್ಲಿ ಆ್ಯಂಡ್ 40 ರೂಪೀಸ್ ಏನೋ ದೋಸೆ. ಸೊ 70 ರೂಪೀಸ್ ಅಷ್ಟೇ ಆಗಿದ್ದು. ಸೊ ಇಟ್ ಈಸ್ ವೆರಿ ವರ್ತ್ ಆ್ಯಂಡ್ ಟೇಸ್ಟು ಅಷ್ಟೇ, ಲೈಕ್ ನೋಡ್ಬೇಕು ಈಗ ಹೇಗಿದೆ ಅಂತ. ಸೊ ಇಡ್ಲಿ ಅಂತೂ ನೋಡೋಕ್ಕೆ ಸಖತ್ತಾಗಿದೆ, ತುಂಬ ಯಮ್ಮಿ ಆಗಿದೆ ನೋಡೋಕ್ಕೆ. ಸೊ ಇವಾಗ ಇದನ್ನ ಟೇಸ್ಟ್ ಮಾಡಿ ನೋಡಿ ಹೇಳ್ತೀನಿ ರೀ. ಸೊ ಗೈಸ್ ನಾನು ಟೇಸ್ಟ್ ಮಾಡಿದೆ. ಟೇಸ್ಟ್ ಅಂತೂ ತುಂಬಾ ಸಕ್ಕತ್ತಾಯಿತು. ಇಡ್ಲಿ ಸಖತ್ ಸಾಫ್ಟಾಗಿತ್ತು, ಬಿಸಿ ಇತ್ತು. 2 ಥರ ಚಟ್ನಿ. ಸೊ 2 ಥರ ಚಟ್ನಿನ ನಾನು ಇಟ್ಕೊಂಡೆ. ವಾವ್, ಇಟ್ ವಾಸ್ ಯಮ್ಮಿ, ತುಂಬ ಚೆನ್ನಾಗಿತ್ತು. ಆ ಪುಡಿ ಮೇಲ್ಗಡೆ ಹಾಕಿರೋದು ಆ್ಯಂಡ್ ಆ ಘೀಗೆ ಈ 2 ಚಟ್ನಿ ಕಾಂಬಿನೇಷನ್ ಎಲ್ಲ ಚೆನ್ನಾಗಿತ್ತು, ಪರ್ಫೆಕ್ಟಾಗಿತ್ತು. ಲೈಕ್ ಒಂಥರ ಮನೆಯಲ್ಲಿ ತಿಂದಂಗೆ ಇತ್ತು, ಏನೋ ಹೋಟೆಲಲ್ಲಿ ಬಂದು ತಿಂದಿದ್ದೀವಿ ಅಂತ ಫೀಲ್ ಇಲ್ಲ. ಸೊ ಎಲ್ಲ ವರ್ತ್ ಇದೆ. ಆ್ಯಂಡ್ ಇವಾಗ ಕಮ್ಮಿ ಇತ್ತು, ರಶ್ ಅಂತೂ ಸಿಕ್ಕಾಪಟ್ಟೆ ಇರುತ್ತೆ ಈವ್ನಿಂಗ್ ಆಗ್ತಾ. ಸೊ ಮಮ್ಮಿಗೆ ನಾನಿವಾಗ ಬೆಣ್ಣೆ ದೋಸೆ, ಮಮ್ಮಿಗೆ ಪ್ಲೇನ್ ಬೆಣ್ಣೆ ದೋಸೆ ತೊಗೊಂಡಿದ್ದೀನಿ, ಪ್ಲೇನ್ ಬೆಣ್ಣೆ ಮಸಾಲೆ ದೋಸೆ. ಸೊ ವಿಲ್ ಸಿ ಹೇಗಿರುತ್ತೆ ಅಂತ ಮಮ್ಮಿನೇ ಟೇಸ್ಟ್ ಮಾಡಿ ಹೇಳತ್ತೀರಿ, ನೋಡೋಣ. ಮಮ್ಮಿಗೂ ತುಂಬ ಇಷ್ಟ ಆಯಿತು. ಸೊ ಮಮ್ಮಿ ಏನು ಹೇಳ್ತಿದ್ರು ಅಂತಂದರೆ ಸೇಮ್ ಮನೇಲಿ ಹೇಳಮ್ಮ ನಿನ್ನ ರಿವ್ಯೂ. ಸೇಮ್ ಮನೇಲಿ ಮಾಡ್ತೀನಿ ದೋಸೆ, ಚಟ್ನಿನೂ ಹಂಗಿದೆ, ತುಂಬ ಚೆನ್ನಾಗಿದೆ. ಸೊ ಎಸ್
ಗೈಸ್ ಆ್ಯಕ್ಚುಲಿ ನೆನ್ನೆ ವ್ಲಾಗ್ನ ಮಾಡೋಣ ಅಂದ್ಕೊಂಡೆ, ಹೊರಗೆ ಹೋಗಿದ್ದೆ, ಅಲ್ಲಿ ಹೊಸ ಜಾಗಕ್ಕೆ ಹೋಗಿದ್ದೆ, ದ ಬ್ರೂ ಫ್ಯಾಕ್ಟ್ರಿ ಅಂತ ರೀಸೆಂಟಾಗಿ ಓಪನ್ ಆಗಿರೋದು. ಬಟ್ ಫುಲ್ ಸಿಕ್ಕಾಪಟ್ಟೆ ಜೋರು ಮಳೆ ಆ್ಯಂಡ್ ಗಾಳಿ ಇದ್ದಿದ್ದರಿಂದ ಐ ಕುಡಂಟ್ ಟೇಕ್ ಪ್ರಾಪರ್ ವ್ಲಾಗ್. ಅಂದರೆ ಪ್ರಾಪರಾಗಿ ನನ್ನ ಕೈಲಿ ಏನು ವೀಡಿಯೋ ಶೂಟ್ ಮಾಡ್ಕೊಳಕ್ಕೆ ಆಗಲಿಲ್ಲ. ಆ್ಯಂಡ್ ನೆಕ್ಸ್ಟ್ ಡೇ ಮಾಡೋಣ ಅಂದ್ಕೊಂಡೆ. ಆ್ಯಕ್ಚುಲಿ ಐ ಥಾಟ್ ಆಫ್ ಡೂಯಿಂಗ್ ಕುಕಿಂಗ್ ವ್ಲಾಗ್, ಅದಕ್ಕೆ ಅಂತಲೇ ಫಿಶ್ ತರಕ್ಕೆ ಹೋಗಿದ್ದೆ. ಬಟ್ ಬರೋ ದಾರಿಯಲ್ಲಿ ಪಂಚರ್ ಆಗಿ ಟೋಟಲಾಗಿ ಟಯರ್ಡ್ ಆಗಿಬಿಟ್ಟಿದ್ದೆ. ಸೊ ಅಗೇನ್ ಅದನ್ನು ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ. ಈವ್ನಿಂಗ್ ಅದು ಸ್ನ್ಯಾಕ್ಸ್ ತಿನ್ಕೊಂಡು ಐ ಜಸ್ಟ್ ಎಂಡೆಡ್. ಸೊ ಎಸ್, ಇಟ್ ವಾಸ್ ಅ ವೆರಿ ಶಾರ್ಟ್ ಆ್ಯಂಡ್ ಮಿನಿ ವ್ಲಾಗ್. ನೆಕ್ಸ್ಟ್ ವ್ಲಾಗ್ ವಿಲ್ ಬಿ ವೆರಿ ಇಂಟ್ರೆಸ್ಟಿಂಗ್ ಅಂತ ಹೇಳ್ತೀನಿ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ರೆ ನನ್ನ ವ್ಲಾಗ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜಸ್ಟ್ ಕೀಪ್ ವೇಟಿಂಗ್. ಸೊ ನೆಕ್ಸ್ಟ್ ವ್ಲಾಗ್ ಇಸ್ ಗೋಯಿಂಗ್ ಟು ಬಿ ರಿಯಲಿ ಇಂಟ್ರೆಸ್ಟಿಂಗ್ ಗೈಸ್. ಸೊ ಎಸ್ ಗೈಸ್, ವಿಲ್ ಮೀಟ್ ಯು ಆಲ್ ಇನ್ ಮೈ ನೆಕ್ಸ್ಟ್ ವ್ಲಾಗ್ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲೇ ಎಂಡ್ ಮಾಡ್ಕೊಳ್ತಿದ್ದೀನಿ. ನನ್ನ ವಿಡಿಯೋನ ಯಾರೆಲ್ಲ ಯಾರೆಲ್ಲ ನನ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನೆಲ್ನ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಫಸ್ಟ್ ಟೈಮ್ ನೋಡ್ತಿರೋರು ಕೈಂಡ್ಲಿ ಸಪೋರ್ಟ್ ಮಾಡಿ ಹೀಗೆ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿ ಎಂಡ್ ಮಾಡ್ಕೊತೀನಿ. ನನ್ನ ವ್ಲಾಗ್ ಇಷ್ಟ ಆಗಿದೆ, ನನ್ನ ವ್ಲಾಗ್ನ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕ ಬೆಲ್ ಐಕಾನ್ ಬರುತ್ತೆ, ಅದನ್ನು ಕ್ಲಿಕ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿ ಎಂಡ್ ಮಾಡ್ಕೊಳ್ತಿದ್ದೀನಿ. ಮೀಟ್ ಯು ಆಲ್ ಅಗೇನ್ ಇನ್ ನೆಕ್ಸ್ಟ್ ವ್ಲಾಗ್ ಅಂತ ಹೇಳ್ತಾ ಲವ್ ಯು ಆಲ್, ಟೇಕ್ ಕೇರ್, ಬೈ ಬಾಯ್.